ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ದೊಡ್ಡಘಟ್ಟ ಕ್ಲಸ್ಟರ್ನ ಬನಸಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹೆಚ್ಚರೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳ ಸಹಯೋಗದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹೊಸದುರ್ಗ ಇವರ ಮಾರ್ಗದರ್ಶನದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಚಿಣ್ಣರು ವಿವಿಧ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ವಿಶೇಷ ಸಾಮರ್ಥ್ಯಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಸರ್ಕಾರ ಹಮ್ಮಿಕೊಂಡಿರುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಚಿಣ್ಣರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ನಿರ್ಮಿಸಲಾಗಿದೆ. ಈ ಕಾರ್ಯದಿಂದ ವಿಶೇಷ ಪ್ರತಿಭೆಗಳನ್ನು ಗುರುತಿಸಲು ಅನುಕೂಲವಾಗಿದೆ. ಬನಸಿಹಳ್ಳಿ ಸರ್ಕಾರಿ ಶಾಲಾ ಆವರಣದಲ್ಲಿ ಜರುಗಿದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಚಿಣ್ಣರು ವಿವಿಧ ಪ್ರಕಾರದ ಚಟುವಟಿಕೆಗಳೊಂದಿಗೆ ಸಂಭ್ರಮಿಸಿದರು. ಸ್ಥಳೀಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಾಲತೇಶ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಸಹ ನಿರ್ದೇಶಕರಾದ ಶಾಂತಪ್ಪ ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ದೊಡ್ಡಘಟ್ಟ ಕ್ಲಸ್ಟರ್ನ ಸಿಆರ್ಪಿ ಚಿಕ್ಕಪ್ಪ ಮಾತನಾಡಿದರು. ಸಿಆರ್ಪಿ ಬಿವಿ ಮಂಜುನಾಥ್, ಜಾನ್ಕಲ್ ಕ್ಲಸ್ಟರ್ನ ಬಿಆರ್ಪಿ ಪಿ ಸುಜಾತ, ಬನಸಿಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕಿ ಕೆ ರತ್ನಮ್ಮ, ಮಲ್ಲಿಕಾರ್ಜುನ ಸ್ವಾಮಿ, ಎಚ್ಆರ್ ಗೌರಮ್ಮ, ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಮಲ್ಲೇಶಪ್ಪ, ಸಹ ಶಿಕ್ಷಕರಾದ ವಸಂತಕುಮಾರ್, ಎಸ್ ಜಾನಕಮ್ಮ ಸೇರಿದಂತೆ ಹಲವು ಸಾರ್ವಜನಿಕರು ಸಹ ಭಾಗವಹಿಸಿದ್ದರು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು ಹಾಗೂ ಮುರಳಿ ಮನೋಹರ್ ಜೋಶಿ ಶಿಕ್ಷಣ ಮಂತ್ರಿಗಳ ಒಂದು ಸಾರಥ್ಯದಲ್ಲಿ ಬಂದಂಥ ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಒಂದು ಹೊಸ ವಿನೂತನ ಕಾರ್ಯಕ್ರಮ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಬದಲಾವಣೆಗಳನ್ನು ತಂತು. ಅಂದರೆ ಆಳು ಕೊಂಪೆಯಾಗಿರ್ತಕ್ಕಂಥ ನಮ್ಮ ಶಾಲಾ ಕೊಠಡಿಗಳು, ಶಾಲಾ ಆವರಣ ಆಗಿರ್ಬೋದು, ಎಲ್ಲವೂ ಸಹ ಸುಂದರವಾಗಿ ಸುಣ್ಣ ಬಣ್ಣಗಳಿಂದ ಕಂಗೊಳಿಸುವಂತಹ ಒಂದು ಕಾಲ ಬಂತು. ಹಾಗೂ ವಿವಿಧ ಹಲವಾರು ತರಬೇತಿಗಳು ಶಿಕ್ಷಕರಿಗೆ ಬಂದು, ಅದೇ ರೀತಿ ಮಕ್ಕಳಿಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಅಂದಿನ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್.ಎಂ. ಕೃಷ್ಣರವರು ಹಾಗೂ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ವಿಶ್ವನಾಥರವರ ಕಾರ್ಯದಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಅನುಷ್ಠಾನ ಮಾಡಿದರು. ಅವತ್ತಿನಿಂದ ಇಲ್ಲಿವರೆಗೂ ಪ್ರತಿಭೆ ಈ ಒಂದು ಕಾರ್ಯಕ್ರಮಗಳು, ವಿವಿಧ ರೀತಿಯ ಹಲವು ಕಾರ್ಯಕ್ರಮಗಳು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳು ಬಂದು, ಅದರಲ್ಲಿ ಇದೊಂದು ಪ್ರತಿಭಾ ಕಾರಂಜಿ. ಈ ಪ್ರತಿಭಾ ಕಾರಂಜಿನಲ್ಲಿ ಮಕ್ಕಳ ಒಂದು ಪ್ರತಿಭೆಗಳನ್ನು ನಾವು ಅನಾವರಣಗೊಳಿಸುವಂತಹ ಒಂದು ದಿನ ಇದು ಒಂದು ಯೋಜನೆ, ಒಂದು ಕಾರ್ಯಕ್ರಮ. ಇಲ್ಲಿ ಮಕ್ಕಳು ಎಲ್ಲ ಸಿದ್ಧವಾಗಿ ಬಂದಿದ್ದಾರೆ. ಆದರೆ ಮಕ್ಕಳಲ್ಲಿ ಎಲ್ಲರಲ್ಲೂ ಎಲ್ಲ ರೀತಿಯ ಪ್ರತಿಭೆ ಇರಲ್ಲ.
ಒಬ್ಬರಲ್ಲಿ ಒಂದು ರೀತಿ ಇದ್ದರೆ ಇನ್ನೊಬ್ಬರಲ್ಲಿ ವಿವಿಧ ರೀತಿಯ ಪ್ರತಿಭೆಗಳು ಇರ್ತವೆ. ಹಾಗಾಗಿ ಇಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ, ಇಲ್ಲಿ ಬಂದಿರತಕ್ಕಂಥ ತೀರ್ಪುಗಾರರು ಯಾವುದೇ ಎಲ್ಲರೂ ನಮ್ಮ ಮಕ್ಕಳಂತ ಭಾವಿಸಿ ಯಾವುದೇ ಪಕ್ಷಪಾತವಿಲ್ಲದೆ ಯಾವುದೇ ಪೂರ್ವಾಗ್ರಹ ಪೀಡಿತರಾಗದೆ ಅರ್ಹ ಪ್ರತಿಭೆಯುಳ್ಳ ಮಕ್ಕಳಿಗೆ ನೀವು ತೀರ್ಪನ್ನು ಕೊಟ್ಟು ಆ ಮಕ್ಕಳ ವಿಜಯವನ್ನು ನೀವು ದಾಖಲಿಸಬೇಕಾಗಿ ಕೇಳ್ಕೊಳ್ತಾ, ಮಕ್ಕಳೇ, ಪ್ರಾಸ್ತಾವಿಕವಾಗಿ ಚಿಕ್ಕಣ್ಣ ಸರ್ ಅವರು ಸಂಕ್ಷಿಪ್ತವಾಗಿ ಹೇಳಿದರು. ಈ ಮಕ್ಕಳ ಪ್ರತಿಭಾ ಕಾರಂಜಿ ನಾವು ನಿನ್ನೆ CB ಕೆರೆ ಅಲ್ಲಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಮೋಹಸಿನ್ ಸರ್ ಅವರ ಜೊತೆಯಲ್ಲೇ ಆ ಒಂದು ಪ್ರತಿಭಾ ಕಾರಂಜಿಯಲ್ಲಿ CB ಕೆರೆಯಲ್ಲಿ ಭಾಗವಹಿಸಿ ಬಂದ್ವಿ. ಅಲ್ಲಿ ಸ್ಟ್ರೆಂತು ತುಂಬ ಜಾಸ್ತಿ ಇತ್ತು, ಹೆಚ್ಚು ಕಡಿಮೆ ಒಂದು 200 ಮಕ್ಕಳುಗಳು ಅಲ್ಲಿ ಸೇರಿದ್ದು. ಆದರೆ ನಾವಿಲ್ಲಿ ಹಾಗೇನೇ ನೋಡಿದಾಗ ಒಂದು 100 ಒಳಗಡೆ ಸ್ಟ್ರೆಂತ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಕ್ಕಳದು ಇಲ್ಲಿ ಈ ಭಾಗದಲ್ಲಿ ತುಂಬ ಕಡಿಮೆ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಇದೆ ಅಂತ ಅನಿಸುತ್ತೆ. ಅಂಥ ಒಂದು ಮಕ್ಕಳ ಏನಿದೆನೋ ಆ ಪ್ರತಿಭೆ ಇವತ್ತು ಅನಾವರಣಗೊಳ್ಳುತ್ತೆ. ದಿನನಿತ್ಯ ನಾವು ನಮ್ಮದು ಏನು ಪ್ರೀ ಪ್ಲಾನ್ಡ್ ಪೋರ್ಷನ್ಸ್ಗಳು ಇರ್ತಾವೋ ಶೈಕ್ಷಣಿಕವಾಗಿ ಅವನ್ನ ನಾವು ದಿನನಿತ್ಯ ಮಾಡ್ತಾ ಬರ್ತೀವಿ. ಆದರೆ ಮಕ್ಕಳಲ್ಲಿ ಆ ದಿನನಿತ್ಯ ಶೈಕ್ಷಣಿಕವಾಗಿರೋವಂಥದ್ದು ಅಂದರೆ ಓದುವಂಥದ್ದನ್ನು ಬಿಟ್ಟು ಬೇರೆ ಕೆಲವೊಂದು ಹವ್ಯಾಸಗಳಾಗಿರ್ಬೋದು, ಕೆಲವೊಂದು ಚಿಂತನೆಗಳಾಗಿರ್ಬೋದು, ಕೆಲವೊಂದು ಮಾನಸಿಕವಾಗಿರುವಂಥ ಆಶೆಗಳಾಗಿರ್ಬೋದು, ಈ ಥರದವು ಪ್ರತಿಭೆಗಳು ಅವರಲ್ಲಿ ಇರ್ತವೆ. ಅಂಥ ಪ್ರತಿಭೆಗಳನ್ನು ಈ ದಿನ ಮಕ್ಕಳುಗಳು ಪ್ರದರ್ಶನವನ್ನು ಮಾಡ್ತಾರೆ. ಆ ಪ್ರದರ್ಶನ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ, ಈಗ ನಾವೊಬ್ಬರು STMC ಅಧ್ಯಕ್ಷರಾಗಿದ್ದಾರೆ ಮಾಂತೇಶಪ್ಪನವರು ವೇದಿಕೆಯಲ್ಲಿ ಇವತ್ತು ಬಂದಿದ್ವಿ. ನಾವು ಒಬ್ಬರು ಬಿಸಿ ಊಟದ ಅಧಿಕಾರಿಗಳಾಗಿದ್ವಿ, ವೇದಿಕೆಯಲ್ಲಿ ಇವತ್ತು ಬಂದಿದ್ವಿ. ಆದರೆ ನಮ್ಮ ದಿನನಿತ್ಯ ಮಾಧ್ಯಮದಲ್ಲಿ ನಾವು ನೋಡ್ತೀವಿ, ಟಿವಿಯಲ್ಲಿ ಎಲ್ಲ ಮಕ್ಕಳುಗಳು ಸರಿಗಮಪ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಡ್ಯಾನ್ಸ್ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತೀವಿ. ಮಕ್ಕಳೇ, ಈ ಕಡೆ ಕೇಳಬೇಕು, ಯಾರು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಟಿವಿಯಲ್ಲಿ? ಯಾರು ಹೇಳ್ರಿ ಬೇಗ. ಆಂಕರ್. ಓ, ಕನ್ನಡ ಗೊತ್ತಾಗ್ತಿಲ್ಲ ಹಂಗಾದ್ರೆ ನಿಮಗೆ, ಇಂಗ್ಲೀಷಲ್ಲೇ ಹೇಳಬೇಕು ಅಂತ ಅನ್ಸುತ್ತೆ. ಅನಿಶ್ರೀ, ನನ್ನ ಹೆಸರೇನು ಹೇಳ್ರಿ ನೋಡ್ರಿ, ನಮ್ಮ ಹೆಸರು ಗೊತ್ತಿಲ್ಲ, ಅನುಶ್ರೀ ಹೆಸರು ಗೊತ್ತೈತಿ ಅಲ್ವಾ? ಇನ್ನೊಬ್ರು ಜೆಂಟ್ಸ್, ಒಬ್ರು ಹುಡುಗ ಅಂದ್ರೆ ಜೆಂಟ್ಸು, ಅವ್ರು ಆಂಕರ್ ಮಾಡ್ತಾರೆ. ಯಾರು ಹೇಳ್ರಿ? ಹಳ್ಳಿ ಅಕುಲ್ ಬಾಲಾಜಿ. ನೋಡ್ರಿ, ಅಕುಲ್ ಬಾಲಾಜಿ ಗೊತ್ತೈತಿ, ಅವ್ರು ಎಲ್ಲಿದಾರೋ. ಅನುಶ್ರೀ ಗೊತ್ತೈತಿ, ವೇದಿಕೆ ಮೇಗಿರೋ ಅಂತಾರು. ನಮ್ಮ ಹೆಸರು ಗೊತ್ತಿಲ್ಲ. ಹನುಮಂತು ನಿಮಗೆ ಗೊತ್ತು, ಹೌದಾ? ಯಾರು ಹಾಡು ಹೇಳಿದ್ನಲ್ಲ, ಬಿಗ್ ಬಾಸ್ಗೆ ಬಂದನಲ್ಲ, ಹೌದಾ? ಇವರಾಜ್ ಎಲ್ಲರೂ ಸಹ ಪ್ರತಿಭೆಗಳು ಇದಾವೆ. ಅವನೇನು ಡಿಗ್ರಿ ಮಾಡ್ಕೊಂಡನೋ, PUC ಓದಿದಾನೆ, SLC ಓದಿದಾನೆ, ಯಾರು ಕೇಳ್ತಿಲ್ಲ, ಕ್ವಾಲಿಫಿಕೇಶನ್ ಕೇಳ್ತಿಲ್ಲ, ಯಾವ ಶಾಲೆಯಲ್ಲಿ ಓದಿದ್ದೆ ಕೇಳ್ತಿಲ್ಲ. ಆದ್ರೆ ಅವನಲ್ಲಿರುವಂತ ಪ್ರತಿಭೆ ಕರ್ನಾಟಕದ 7 ಕೋಟಿನೂ ಸಹ ಏನ್ ಮಾಡ್ತಾ ಇದ್ದ, ಅವನ್ನ ನೋಡ್ತಾ ಇದೆ. ಆ ವ್ಯಕ್ತಿ ವೇದಿಕೆ ಮೇಲೆ ದಿನ ಕಾಣಿಸ್ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಆ ಥರದ ಹಲವಾರು ಪ್ರತಿಭೆಗಳನ್ನ ನಾವು ನೋಡ್ತಾ ಇದ್ವಿ. ಅಂತ ಹಲವಾರು ಪ್ರತಿಭೆಗಳು ನಮ್ಮಲ್ಲಿ ಇದಾವೆ. ಈ ಕಾರ್ಯಕ್ರಮಕ್ಕೆ ನಾವು ಕಳೆದ 2-3 ಸಲ ಸಭೆಯನ್ನು ಮಾಡಿದಾಗ ನಾವು ಕೊಟ್ಟಂಥ ಜವಾಬ್ದಾರಿಯನ್ನು 3 ಶಾಲೆಯ ಮುಖ್ಯ ಶಿಕ್ಷಕರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಹೊಸದಾಗಿ CRPಗಳು ಚಿಕ್ಕಣ್ಣವರು ಈ ಒಂದು ದೊಡ್ಡಘಟ್ಟಕ್ಕೆ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಶುಭವನ್ನು ಕೋರ್ತಾ, ಅವರ ಕಾರ್ಯ ಯಶಸ್ಸಾಗಲಿ. ಕಳೆದ 1000 ದಿನಗಳ CRP ಹೊರೆಯನ್ನು ಅವರು ಕಡಿಮೆ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ, ಎಲ್ಲರೂ ಸಹ ಅವರಿಗೆ ಸಹಕಾರ ನೀಡಲಿ ಅಂತ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳ್ತಾ, ಹಾಗೂ ಎಲ್ಲ ದೊಡ್ಡಘಟ್ಟ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು ಸಹ ಮಕ್ಕಳನ್ನು ಕರ್ಕೊಂಬಂದಿದ್ದೀರಿ. ಹಾಗೂ ಅಡುಗೆ ಸಿಬ್ಬಂದಿಯವರು ನಿಮಗೆ ರುಚಿಕರವಾದಂಥ ಅಡುಗೆಯನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ.
ವೇದಿಕೆ ಮೇಲೆ ನಾವೆಲ್ಲ ಕಾಣ್ತೀವಿ, ಅವ್ರು ಮಾತ್ರ ಕಾಣಲ್ಲ. ಕಾರ್ಯಕ್ರಮ ಯಶಸ್ವಿಗೆ ಅವರು ಅತಿ ಮುಖ್ಯವಾಗಿರುತ್ತಾರೆ ಅಂತ ಹೇಳ್ತಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹೊಸದುರ್ಗ ಹಾಗೂ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳ ಕಚೇರಿ ಹೊಸದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ದೊಡ್ಡಘಟ್ಟ ಕ್ಲಸ್ಟರ್ ವ್ಯಾಪ್ತಿಯ ಬನಸಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ದಿನ ವಿದ್ಯುಕ್ತವಾಗಿ ಪ್ರತಿಭಾ ಕಾರಂಜಿಯನ್ನು ಉದ್ಘಾಟನೆಯನ್ನು ಎಲ್ಲ ವೇದಿಕೆ ಮೇಲಿರುವಂಥವ್ರು ಮಾಡಿದ್ವಿ. ಈ ಒಂದು ಶಾಲೆಯಲ್ಲಿ ಏನು ಈ ಆವರಣದಲ್ಲಿ ಪ್ರತಿಭಾ ಕಾರಂಜಿ ಮಾಡ್ತಾ ಇದ್ವೋ, ಈ ಒಂದು ಕ್ಲಸ್ಟರ್ ವ್ಯಾಪ್ತಿಯ 10 ಶಾಲೆಗಳ ಎಲ್ಲ ಮಕ್ಕಳುಗಳು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಈ ಒಂದು ಆವರಣದಲ್ಲಿ ಎಲ್ಲ ಸೇರಿದ್ವಿ. ಅಂಥ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳುಗಳು ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಇದೊಂದು ಸೂಕ್ತ ವೇದಿಕೆ. ನಮ್ಮ ಮಕ್ಕಳು ಹಲವಾರು ರೀತಿಯ ವೇಷಭೂಷಣಗಳನ್ನು, ಛದ್ಮವೇಷಗಳನ್ನು ಆಯ್ಕೆಬಂದು ಎಲ್ಲ ರೀತಿಯ ಪ್ರದರ್ಶನಗಳನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಚಿತ್ರಕಲೆ ಆಗಿರ್ಬೋದು, ಆಶುಭಾಷಣ ಸ್ಪರ್ಧೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಕತೆ ಹೇಳೋದಾಗಿರ್ಬೋದು, ಭಾಷಣ ಮಾಡೋದಾಗಿರ್ಬೋದು, ಇನ್ನೂ ಹಲವಾರು ರೀತಿಯ ವಿಭಾಗಗಳಲ್ಲಿ ಮಕ್ಕಳುಗಳು ಪ್ರತಿಭೆಯನ್ನು ಅನಾವರಣ ಮಾಡ್ತವೆ. ಈ ಒಂದು ಪ್ರತಿಭಾ ಕಾರಂಜಿ ಬನಸಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರ ಒಂದು ಪ್ರತಿಭೆಯನ್ನು ಸೂಕ್ತ ರೀತಿಯಲ್ಲಿ ಹೊರಹೊಮ್ಮಿಸಿ ಅವರು ಇಲ್ಲಿಂದ ಕ್ಲಸ್ಟರ್ ಲೆವೆಲಿಂದ ತಾಲೂಕು ಹಂತದಿಂದ ಜಿಲ್ಲಾ ಹಂತದಿಂದ ರಾಜ್ಯ ಹಂತಕ್ಕೆ ಹೋಗೋದ್ರಿಂದ ನಮ್ಮ ಒಂದು ಈ ಒಂದು ಬನಸಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಪ್ರತಿಭಾ ಕಾರಂಜಿ ನಡೀತಾ ಇದೆಯೋ ಅದು ಸ್ಟೇಟ್ ಲೆವೆಲ್ಲಿಗೂ ಸಹ ಹೋಗ್ಬಿಟ್ಟು ನಮಗೆ ಪ್ರಶಸ್ತಿಯನ್ನು ತರುವಂಥ ಮಕ್ಕಳು ನಮ್ಮಲ್ಲಿ ಇದ್ದಾವೆ. ಅವಕ್ಕೆಲ್ಲವಕ್ಕೂ ಸಹ ನಾವು ಎಲ್ಲ ನಮ್ಮ ಏನು ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಎಲ್ಲರೂ ಸಹ ಇನ್ಕ್ಲೂಡಿಂಗು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, BRC ಆಗಿರ್ಬೋದು, ಇವರೆಲ್ಲರೂ ಸಹ ಶುಭವನ್ನು ಕೋರ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ತುಂಬ ಚೆನ್ನಾಗಿ ಆರಂಭ ಆಗಿದೆ. ಮಕ್ಕಳುಗಳು ಎಲ್ಲ ಸ್ಪರ್ಧೆಯಲ್ಲಿ ಚೆನ್ನಾಗಿ ಭಾಗವಹಿಸಲಿ, ತೀರ್ಪುಗಾರರು ಸೂಕ್ತವಾದಂಥ ಒಂದು ಪಾರದರ್ಶಕವಾದಂಥ ತೀರ್ಪನ್ನು ಕೊಟ್ಟು ಮಕ್ಕಳಿಗೆ ಸಹಕಾರವನ್ನು ಕೊಡಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು STMC ಶಾಲಾ ಅಧ್ಯಕ್ಷರು ಹಾಗೂ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ NGO ನಿರ್ದೇಶಕರು ಹಾಗೂ ವಿವಿಧ CRP ಮಿತ್ರರು ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಇನ್ನು ಮುಂದೆ ಏನು ಮಕ್ಕಳು ಪ್ರತಿಭೆಯನ್ನು ಎಲ್ಲ ಶಿಕ್ಷಕರು ಆಯಾ ಕೊಠಡಿಗಳಲ್ಲಿ ಅವರ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ. ಆ ವೇದಿಕೆ ಮುಖಾಂತರ ಅವ್ರನ್ನ ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಅವರ ತಾಲೂಕು ಲೆವೆಲ್ಲಿಗೆ ಹೋಗೋದಕ್ಕೆ ಎಲ್ಲರೂ ಸಹ ಸಹಕಾರ ಮಾಡಲಿ ಅಂತ ಹೇಳ್ತಾ, ಮಾತಾಡೋದಕ್ಕೆ ಏನು ನಮ್ಮ GVTV ಅವರು ಬಂದು ನಮಗೆ ಈ ಒಂದು ಎಲ್ಲ ಚಿತ್ರೀಕರಣವನ್ನು ಮಾಡಿಬಿಟ್ಟು, ಯಾಕೆಂದರೆ ನಮ್ಮ ತಾಲೂಕಲ್ಲಿ ನಮ್ಮ GVTV ಅತ್ಯಂತ ಉತ್ತಮವಾಗಿ ಮಾಧ್ಯಮದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾತಾಡೋದಕ್ಕೆ ನಮಗೂ ಸಹ ಅವಕಾಶ ಕೊಡಿದ್ದು ಧನ್ಯವಾದಗಳನ್ನು ಎಲ್ಲ ಹರಿಸ್ತಾ ಇದ್ದೀವಿ. ಪ್ರಾಥಮಿಕ ಶಾಲೆ ಬನಸಿಹಳ್ಳಿ ಒಂದು ಐತಿಹಾಸಿಕ ಗ್ರಾಮ. ಇಂತಹ ಒಂದು ಈ ಶಾಲೆಯಲ್ಲಿ ಏನು ನಮ್ಮ ಪ್ರತಿಭಾ ಕಾರಂಜಿ 2025-26ನೇ ಸಾಲಿನಲ್ಲಿ ನಡೀತಾ ಇದೆ. ಈ ಒಂದು ಪ್ರತಿಭಾ ಕಾರಂಜಿಗೆ ನಾವು ಶುಭವನ್ನು ಕೋರ್ತಾ, ಜೊತೆಗೆ ಇಂಥ ಒಂದು ಗ್ರಾಮೀಣ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಐಟಿಪ್ ಮೆರಗನ್ನು ನೀಡತಕ್ಕಂಥ GVTVಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಶುಭಾಶಯನ್ನು ಸಲ್ಲಿಸ್ತಾ ಇದ್ದೀನಿ. ಬನಸಿಹಳ್ಳಿಯಲ್ಲಿ ಎಲ್ಲ ಶಿಕ್ಷಕರ ಸಹಕಾರದಿಂದ ತುಂಬ ಕಲರ್ಫುಲ್ ಸ್ಟೇಜಲ್ಲಿ ನಾವು ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸ್ತಾ ಇದ್ದೀವಿ. ಎಲ್ಲ ತೀರ್ಪುಗಾರರಲ್ಲಿ ಮನವಿ ಏನು ಅಂದರೆ, ಮಕ್ಕಳಲ್ಲಿ ಯಾವುದೇ ಭಿನ್ನತೆ ಮಾಡದೆ ತೀರ್ಪನ್ನು ಒಂದು ಸೂಕ್ತವಾದಂತಹ ತೀರ್ಪನ್ನು ಕೊಡಬೇಕು ಅಂತ ಕೇಳ್ಕೊತ ಎಲ್ಲ ಮಕ್ಕಳಿಗೂ ಸಹ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಭಾ ಕಾರಂಜಿಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನಸಿಹಳ್ಳಿ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ರಿ ಅಂತ ಹೇಳಿರೋದು ನಮಗೆ ತುಂಬ ಸಂತೋಷದ ವಿಷಯ. ನಾವೆಲ್ಲರೂ 3 ಶಾಲೆಯವರನ್ನು ಸಹ ಈ ಸಹಕಾರದೊಂದಿಗೆ ಹಾಗೂ ನಮ್ಮ 2 ಶಿಕ್ಷಕರು ಹಾಗೂ ನಮ್ಮ ಅತಿಥಿ ಶಿಕ್ಷಕರು, 2 ಶಿಕ್ಷಕರು ಒಂಥರ ನಮಗೆ 2 ರತ್ನಗಳಿದ್ದಂಗೆ. ಅತಿಥಿ ಶಿಕ್ಷಕರ ಜೊತೆಗೂಡಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. GVTV ಇದು ನಿಮ್ಮ